ಧರ್ಮದಲ್ಲಿ ಶಿವರಾತ್ರಿಗೆ ಅದರದ್ದೇ ಆದ ಮಹತ್ವವಿದೆ. ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತೆ. ಕೈಲಾಸನಾಥನು ಈ ದಿನದಂದು ಭೂಮಿಗೆ ಆಗಮಿಸಿ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆಂಬ ನಂಬಿಕೆ ಹಿಂದೂ ಭಕ್ತರಲ್ಲಿದೆ. ಶಿವರಾತ್ರಿಗೆ ಹೆಚ್ಚು ಪಾವಿತ್ರ್ಯತೆ ಮತ್ತು ಪ್ರಾಮುಖ್ಯತೆ ಇರುವುದು ಇಂದು ಆಚರಿಸುವ ಉಪವಾಸದಲ್ಲಿ. ಶುಚಿರ್ಭೂತರಾಗಿ ಶಿವನನ್ನು ಧ್ಯಾನಿಸುತ್ತಾ ದಿನಪೂರ್ತಿ ಭಕ್ತರು ಆಹಾರ ನೀರು ಮುಟ್ಟದೆ ಉಪವಾಸ ಕೈಗೊಳ್ಳುತ್ತಾರೆ. ಅಲ್ಲದೆ ಉಪವಾಸವು ಹಗಲಿನಿಂದ ಪ್ರಾರಂಭಗೊಂಡು ರಾತ್ರಿ ಪೂರ್ತಿ ನಡೆದು ಮರುದಿನ ಪ್ರಾತಃ ಕಾಲಕ್ಕೆ ಕೊನೆಗೊಳ್ಳುತ್ತದೆ. ವ್ರತದ ಸಮಯದಲ್ಲಿ ಆಹಾರವಿಲ್ಲದೆ ಕಟ್ಟುನಿಟ್ಟಾಗಿ ದೇವರಲ್ಲಿ ಐಕ್ಯಗೊಳ್ಳಬೇಕು. ವ್ರತಾಧಾರಿಯು ಹಣ್ಣಿನ ರಸ, ಹಣ್ಣುಗಳು ಮತ್ತು ವಿಶೇಷ ವ್ರತ ಆಹಾರಗಳಾದ ವ್ರತದ ಅನ್ನ, ಬೀಜಗಳು, ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಪದಾರ್ಥಗಳನ್ನು ಸೇವಿಸಬಹುದು. ಸೂರ್ಯಾಸ್ತದ ನಂತರವಷ್ಟೇ ಊಟವನ್ನು ಸೇವಿಸಬೇಕು. ಮರುದಿನ ಮುಂಜಾನೆ ಲಿಂಗಕ್ಕೆ ಅಭಿಷೇಕವನ್ನು ಪೂರೈಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿದ ನಂತರವಷ್ಟೇ ವ್ರತವನ್ನು ಸಂಪನ್ನಗೊಳಿಸಬೇಕು. ವ್ರತ ಸಂಪನ್ನಗೊಳಿಸುವಾಗ ಪ್ರಸಾದ ಇಲ್ಲವೇ ಶಿವನಿಗೆ ಅರ್ಪಿಸಿದ ಆಹಾರವನ್ನು ಮೊದಲು ತೆಗೆದುಕೊಳ್ಳಬೇಕು. ಬನ್ನಿ, ಮಹಾಶಿವರಾತ್ರಿ ಆಚರಣೆಯ ಹಿಂದಿರುವ ಹಿನ್ನೆಲೆ ಏನು ಎಂಬುದನ್ನು ನೋಡೋಣ. ಪುರಾಣ ಕಥೆಯ ಪ್ರಕಾರ ಶಿವರಾತ್ರಿಯಂದು ರಾತ್ರಿಯಿಡೀ ಶಿವನನ್ನು ಆರಾಧಿಸುವುದರ ಹಿನ್ನೆಲೆಯ ಕುರಿತಂತೆ ಒಂದು ಪುರಾಣ ಕಥೆಯಿದೆ. ಬುಡಕಟ್ಟು ಜನಾಂಗಕ್ಕೆ ಸೇರಿದ ಕಡುಬಡವನೋರ್ವನು ಭಗವಾನ್ ಶಂಕರನ ಪರಮ ಭಕ್ತನಾಗಿದ್ದನು. ಒಂದು ದಿನ ಗೊಂಡಾರಣ್ಯದಲ್ಲಿ ದಾರಿ ತಪ್ಪಿದ ಆತನಿಗೆ ಕತ್ತಲಾಗುವುದರ ಒಳಗೆ ಮನೆಯನ್ನು ಸೇರಿಕೊಳ್ಳಲಾಗುವುದಿಲ್ಲ. ಕತ್ತಲಾವರಿಸುತ್ತಿದ್ದಂತೆ ವನ್ಯಮೃಗಗಳು ಕಿರುಚಾಡುವ ಧ್ವನಿಯು ಆತನಿಗೆ ಕೇಳಲಾರಂಭಿಸುತ್ತದೆ. ಇದರಿಂದ ಭಯಭೀತನಾದ ಅವನು ಬೆಳಗಾಗುವವರೆಗೆ ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಸನಿಹದಲ್ಲಿಯೇ ಇದ್ದ ಎತ್ತರವಾದ ಮರವೊಂದನ್ನು ಏರಿದನು. ಮರದ ಉದ್ದುದ್ದವಾಗಿರುವ ರೆಂಬೆಗಳಲ್ಲಿ ಅಡಗಿ ಕುಳಿತುಕೊಂಡ ಆತನಿಗೆ ತಾನೆಲ್ಲಿ ತೂಕಡಿಸಿ ಕೆಳಕ್ಕೆ ಬೀಳುವೆನೋ ಎಂಬ ಭಯ ಉಂಟಾಗುತ್ತದೆ. ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ. ಶಿವರಾತ್ರಿಯು ಕಳೆದೊಡನೆಯೇ ಪವಾಡವು ಎಂಬಂತೆ ಮರಗಿಡಗಳೆಲ್ಲವೂ ಫಲಪುಷ್ಪಗಳಿಂದ ತುಂಬಿ ತುಳುಕುತ್ತಿರುತ್ತವೆ. ಚಳಿಗಾಲದ ಬಳಿಕ ಭೂಮಿಯ ಫಲವತ್ತತೆಯು ಪುನರುಜ್ಜೀವನಗೊಂಡಿತೆಂಬಂತೆ ಈ ಪ್ರಕೃತಿ ವಿಸ್ಮಯವು ಜರುಗುತ್ತದೆ. ಫಲವತ್ತತೆಯ ಸಂಕೇತವಾಗಿ ಶಿವಲಿಂಗವನ್ನು ಭಾರತ ದೇಶದಾದ್ಯಂತ ಆರಾಧಿಸುವುದಕ್ಕೆ ಬಹುಶಃ ಇದೇ ಕಾರಣವಿರಬೇಕೆಂದೆನಿಸುತ್ತದೆ. ಶಿವರಾತ್ರಿಯ ಆಚರಣೆಯ ವಿಧಾನವು ದೇಶದ ವಿವಿಧ ಭಾಗಗಳಲ್ಲಿ ವಿಭಿನ್ನ ತೆರನಾಗಿರುತ್ತದೆ. ವಾಡಿಕೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಮಕ್ಕಳು ಎಲ್ಲ ತೆರನಾದ ತುಂಟಾಟಗಳಲ್ಲಿ ತೊಡಗಿಸಿಕೊಳ್ಳಲು ಇಂದಿನ ದಿನ ಅನುಮತಿಸಲ್ಪಡುತ್ತಾರೆ ಹಾಗೂ ಅಂತಹ ತುಂಟಾಟಗಳಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ಶಿಕ್ಷೆಯನ್ನು ಕೇಳಿಕೊಳ್ಳುವುದು ಈ ದಿನದ ವಾಡಿಕೆಯಾಗಿರುತ್ತದೆ. ಇಂತಹ ವಾಡಿಕೆಯ ಮೂಲವು ಬಹುಶಃ ಬ್ರಹ್ಮದೇವನು ಸುಳ್ಳು ಹೇಳಿದ್ದಕ್ಕಾಗಿ ಶಿವನು ಆತನನ್ನು ಶಿಕ್ಷೆಗೆ ಒಳಪಡಿಸುವ ಪೌರಾಣಿಕ ಘಟನೆಯೊಂದಿಗೆ ತಳುಕು ಹಾಕಿಕೊಂಡಿದೆ. ವಾರಣಾಸಿಯಲ್ಲಿರುವ ಕಾಶಿಯ ಜಗತ್ಪ್ರಸಿದ್ಧವಾದ ವಿಶ್ವನಾಥ ದೇವಸ್ಥಾನವು ಇಂದಿನ ದಿನದಂದು ಲಿಂಗ ಹಾಗೂ ಲಿಂಗದಲ್ಲಿ ಶಿವನ ಅಭಿವ್ಯಕ್ತಿಯನ್ನು ಬೌದ್ಧಿಕ ಪ್ರಕಾಶದ ಉತ್ತುಂಗತೆಯ ಸಂಕೇತದ ರೂಪದಲ್ಲಿ ಆಚರಿಸುತ್ತದೆ. ಮಹಾಶಿವರಾತ್ರಿಯು ಕೇವಲ ಒಂದು ಆಚರಣೆಯಷ್ಟೇ ಅಲ್ಲ, ಅದರ ಜೊತೆಗೆ ಹಿಂದೂ ಧರ್ಮವೆಂಬ ಬ್ರಹ್ಮಾಂಡದ ವಿಶ್ವರೂಪವೇ ಆಗಿದೆ. ಮಹಾಶಿವರಾತ್ರಿಯು ಅಜ್ಞಾನವನ್ನು ಹೋಗಲಾಡಿಸುತ್ತದೆ, ಜ್ಞಾನದ ಪ್ರಕಾಶವನ್ನು ನೀಡುತ್ತದೆ, ಸಕಲ ಮಾನವ ಕೋಟಿಗೆ ಬ್ರಹ್ಮಾಂಡದ ಅರಿವನ್ನು ಉಂಟು ಮಾಡಿಕೊಡುತ್ತದೆ. ತಂಪಾದ ಶುಷ್ಕ ಚಳಿಗಾಲವು ಕಳೆದ ಬಳಿಕ ವಸಂತಾಗಮನವನ್ನು ಸಾರುತ್ತದೆ ಹಾಗೂ ಸೃಷ್ಟಿಕರ್ತನಾದ ಭಗವಂತನ ಸಮಸ್ತ ಜೀವರಾಶಿಗಳ ಕುರಿತಾದ ಅಪೂರ್ವ ಜ್ಞಾನವನ್ನು ಹೊಂದುವಂತಾಗುವ ಧೀಶಕ್ತಿಯನ್ನು ನಮ್ಮಲ್ಲಿ ಉದ್ದೀಪಿಸುತ್ತದೆ. ಬಡ
ಆಗುತ್ತ ನಿನ್ನ ಕರೆದಿದೆ ಕನಿಕರಿಸೋ ಗುಣವಂತ. ಶಿವ 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 ಶಿವ. ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು.